ದೆಹಲಿಯಲ್ಲಿ ಬಿಜೆಪಿ ಕೈ ಹಿಡಿದ ಸಿಖ್ ಮತದಾರರು, ಮುಸ್ಲಿಂ ಮತದಾರರ ಜೊತೆ ಸಿಖ್ ವೋಟ್ ಕೂಡ ಮ್ಯಾಜಿಕ್ ಮಾಡ್ತಾ ಇದೆ. ಬಿಜೆಪಿಗೆ ಭಲ್ಲೆ ಭಲ್ಲೆ ಎಂದ ಸಿಖ್ ಸಮುದಾಯ. ಸಿಖ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ. ದೆಹಲಿಯಲ್ಲಿದೆ ಸಿಖ್ ಪ್ರಾಬಲ್ಯದ ಒಂದಲ್ಲ ಎರಡಲ್ಲ 8 ಕ್ಷೇತ್ರಗಳು. 8ರಲ್ಲಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಭಾರಿ ಮುನ್ನಡೆ. ಕೃಷಿ ನೀತಿ ವಿಚಾರದಲ್ಲಿ ಬಿಜೆಪಿ ವಿರೋಧಿಸಿದ್ದ ಸಿಖ್ಖರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಪಂಜಾಬ್ನಲ್ಲೂ ಆಮ್ ಆದ್ಮಿ ಸರ್ಕಾರ ಇದೆ, ಆದರೆ ಅದು ಯಾಕೆ ದೆಹಲಿಯಲ್ಲಿ ವರ್ಕೌಟ್ ಆಗಲಿಲ್ಲ? ಆದರೆ ಆಮ್ ಆದ್ಮಿ ಕೈ ಬಿಟ್ಟ ಸಿಖ್ ಸಮುದಾಯ. ಬಿಜೆಪಿಗೆ ಈ ಬಾರಿ ಬೆಂಬಲ ಕೊಟ್ಟಿದೆ ಸಿಖ್ ಸಮುದಾಯ. ದೆಹಲಿಯಲ್ಲಿ ಬಿಜೆಪಿ ಕೈ ಹಿಡಿದ ಸಿಖ್ ಮತದಾರರು, ಮುಸ್ಲಿಂ ಮತದಾರರ ಜೊತೆ ಸಿಖ್ ಓಟು ಕೂಡ ಬಿಜೆಪಿಗೆ ಬಿದ್ದಿದೆ. ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಡೆವಲಪ್ ಮಾಡಿದ್ದು ಬೇರೆ ಯಾವ ಪಾರ್ಟಿಯೂ ಮಾಡಿರಲಿಲ್ಲ. ಈ ಹಿಂದೆ ಬಿಜೆಪಿನೂ ಮಾಡಲಿಲ್ಲ, ಕಾಂಗ್ರೆಸ್ ಮಾಡಲಿಲ್ಲ. ಆದರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಮಾತ್ರ ವಿಸ್ಮಯ ಸೃಷ್ಟಿ ಮಾಡಿದ್ರೆ ಸಾಕ? ಅಲ್ಲಿ ಯಾವುದೇ ಕ್ರೈಮ್ ನಡೆದರೂ ಕೂಡ ನಮ್ಮ ಅಂಡರ್ನಲ್ಲಿಲ್ಲ ಪೊಲೀಸ್ ಇಲಾಖೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ನಾವೇನು ಮಾಡೋದು ಅಂತ ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿ. ಅಲ್ಲಿನ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕೋಮು ಗಲಭೆ ನಡೆದಾಗಲೂ ಕೂಡ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನ ಅರವಿಂದ್ ಕೇಜ್ರಿವಾಲ್ ಹೊತ್ತುಕೊಳ್ಳೋದೇ ಇಲ್ಲ. ಅರವಿಂದ್ ಕೇಜ್ರಿವಾಲ್ ನಿವಾಸದ ಪಕ್ಕದಲ್ಲೇ ಕೋಮು ಗಲಭೆಗಳು ನಡೆದಿತ್ತು. ಬಿಜೆಪಿಗೆ ಈ ಬಾರಿ ಬೆಂಬಲ ಕೊಟ್ಟಿದೆ ಸಿಖ್ ಸಮುದಾಯ, ಜೊತೆಗೆ ಅಲ್ಲಿನ ಮೈನಾರಿಟಿ ಕಮ್ಯುನಿಟಿ. ಸಿಖ್ ಸಮುದಾಯದ ರೈತರು ದೆಹಲಿಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಮೋದಿ ಸರ್ಕಾರದ ವಿರುದ್ಧ ಬ್ಯಾರಿಕೇಡ್ಗಳನ್ನು ಸುಟ್ಟು ಹಾಕ್ತಾ ಇದ್ರು. ನಾಕಾಬಂದಿಗಳಿಗೂ ಕೂಡ ಭಸ್ಮ ಮಾಡಿದ್ರು. ಅಷ್ಟವರ ಆಕ್ರೋಶಗಳಿತ್ತು. ಮೋದಿ ಆಡಳಿತ ವಿರೋಧಿ ಅದು. ಆದರೆ ಈ ಚುನಾವಣೆಯಲ್ಲಿ, ಅಂದರೆ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾಕೆ ಈ ತರಹದೊಂದು ನಿರ್ಧಾರಕ್ಕೆ ಬಂತು ಆ ಸಮುದಾಯ ಅಂತ ಹೇಳಿದ್ರೆ, ಒಂದು ಅಬಕಾರಿ ನೀತಿಯ ಹಗರಣ, ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಏಕಮಾತ್ರ ನಾಯಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಇರತಕ್ಕಂಥ ಆರೋಪ. ಕಟ್ಟ ಕಡೆಯ ಆಟದಲ್ಲಿ ಅತೀಶಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟರಾದರೂ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಕ್ಲಾರಿಟಿ ಇತ್ತು. ಅರವಿಂದ್ ಕೇಜ್ರಿವಾಲ್ಗೆ ಒಂದು ಆತಂಕ ಇತ್ತು. ನನ್ನ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಭ್ರಷ್ಟಾಚಾರ ಏನು ಕಳಂಕ ಇದೆಯಲ್ಲ, ಈ ಕಳಂಕ ಮತದಾರರ ಮೈಂಡ್ ಸೆಟ್ನಿಂದ ತೆಗೆದು ಹಾಕಬೇಕು ಅಂತ. ಹಾಗಾಗಿನೇ ಅಲ್ಲಿ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದು ಅತೀಶಿಗೆ, ಇನ್ನಿರಲಿಲ್ಲ. ಅಲ್ಲಿ ಅಧಿಕಾರವನ್ನು ಬಿಟ್ಟು ಕೊಟ್ಟ ಒಂದೇ ಒಂದು ಗಂಟೆಯಲ್ಲಿ ಘೋಷಣೆ ಮಾಡಿದ್ರು, ನನ್ನ ವಿರುದ್ಧದ ಆರೋಪ ಮತ್ತು ಭ್ರಷ್ಟಾಚಾರದ ಕಳಂಕ ಜನ ಯಾವಾಗ ತೆಗಿತಾರೋ ಆಗ್ಲೇ ಅಧಿಕಾರ ಸ್ವೀಕಾರ ಮಾಡೋದು ಅಂತ. ಜನ ಏನು ತೆಗೆದ್ರ? ಮತ್ತೆ ಯಾಕೆ ನಿಂತ್ಕೊಂಡ್ರಿ ಈ ಸತಿ? ಈ ಬಾರಿಯ ಎಲೆಕ್ಷನ್ನಲ್ಲಿ ಗೆಲುವು ಸಾಧಿಸಿದ್ರೆ ಅಲ್ಲಿ ಅತೀಶಿ ಮುಖ್ಯಮಂತ್ರಿ ಆಗೋದಿಲ್ಲ, ಆಪ್ನ ಬೇರೆ ಯಾವ ಕಾರ್ಯಕರ್ತನೂ ಮುಖ್ಯಮಂತ್ರಿ ಆಗೋದಿಲ್ಲ. ಅಲ್ಲಾಗೋದು ಅರವಿಂದ್ ಕೇಜ್ರಿವಾಲ್. ಪೊಲಿಟಿಕಲ್ ಗಿಮ್ಮಿಕ್ನಿಂದಾಗಿ ಕಳೆದ ಬಾರಿ ಅತೀಶಿಗೆ ಅಧಿಕಾರ ಸಿಕ್ತು. ಅದಾದ ನಂತರ ಆ ಪಾರ್ಟಿಯ ಸಾಕಷ್ಟು ಶಾಸಕರು ಬಿಜೆಪಿ ಅತ್ತ ವಾಲಿದ್ರು. ಹಾಲಿ ಶಾಸಕರೇ ಆ ಪಾರ್ಟಿಯನ್ನ ಬಿಟ್ಟು ಹೋಗುವ ಪರಿಸ್ಥಿತಿ. ಮತ್ತೊಂದು ಕಡೆ ಎಡವಿಕೊಂಡಿದ್ದು ಅರವಿಂದ್ ಕೇಜ್ರಿವಾಲ್ ಇಂಡಿ ಕೂಟವನ್ನ ತೊರೆದು, ನಮಗೆ ನಿಮ್ಮ MP ಎಲೆಕ್ಷನ್ನಲ್ಲಿ ನಿಮ್ಮ ಜೊತೆ ಇರ್ತೀವಿ, ನೀವು ನಿಮ್ಮ ದೋಸ್ತಿ ಆಗಿರ್ತೀವಿ, ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಎದುರಿಸ್ತೀವಿ,